ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ರೊಕ್ಕ. ಆ ರೇವಣ ಸಿದ್ದಪ್ಪ ಹೆಂಡತಿಯ ಮನೆಯವರ ಹತ್ರ 5 ಲಕ್ಷ ಕೇಳಿದ್ದ. ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ದ. ಅವರು 2 ಲಕ್ಷ ಕೊಡ್ತೀವಿ, ಒಮ್ಮೆಲೆ 5 ಆಗಲ್ಲ ಅಂತ ಹೇಳಿದ್ರು. ಅಷ್ಟು ದಿನ ಮನೆ ಅಳಿಯನಂತಿದ್ದವನು ಅವತ್ತೇ ಮಾಡ್ದಿಯನ್ನ ಕರ್ಕೊಂಡು ಮನೆ ಬಿಟ್ಟಿದ್ದ. ಅಲ್ಲಿಂದ ನೋಡಿ ಅಂಬಿಕಾಗೆ ಅಕ್ಷರಶಃ ನರಕವನ್ನೇ ತೋರಿಸಿದ್ದ. ಟಾರ್ಚರ್ ಗಂಡ ಹೆಂಡತಿ ಇಬ್ಬರು ಜಗಳ ರೀ. ಎದಕ್ಕೆ ಅವ್ರದ್ದು ಆಸ್ತಿ ಏನೂ ಇಲ್ಲ ರೀ. ದಂಧ ಮಾಡಂತೇಳಿ 2 ಲಕ್ಷ ಕೊಡ್ತೀನಿ ಅಂದ್ರಿ. ಅವ 5 ಲಕ್ಷ ಬಿಡ್ತಾನೆ. ಬಡ್ಡಿ ಆಗ್ಯದ, ಹಂಗೆ ಬಡ್ಡಿ ಹಂಗಿಲ್ಲ. 5 ಲಕ್ಷ ಕೊಡೋದು ನಾವು ಯಾರಿಗೆ ಕೊಡಕತ್ತಾನ? ಬಡ್ಡಿ ಅದ್ರ ಸಲುವಾಗಿ ಬಿಡ್ತೀವಿ. ಸೀದಾ 2 ಲಕ್ಷ ದಂಧ ಮಾಡಂತಂದು ಆಟ ಅಂದಿದ್ದಕ್ಕೆ ರೀ ಅವತ್ತು ಆ ಥರ ಹೋಗ್ಬಿಟ್ಟಾನ. 5 ಲಕ್ಷ ಕೊಡೋದಕ್ಕೆ ಇವರು ರೆಡಿ ಆಗಲಿಲ್ಲ. ಆ ಹಣ ಕೊಡದೆ ನೆಮ್ಮದಿಯಾಗಿ ಸಂಸಾರ ಮಾಡೋದಕ್ಕೆ ಅವನು ಬಿಡಲಿಲ್ಲ. ಮೊದಲೇ ಬೇರೆಯವರ ಆಶ್ರಯದಲ್ಲಿ ಬೆಳೆದಂಥ ಹುಡುಗಿ ಅಂಬಿಕಾ ಅವ್ರ ಹತ್ರ ಹೇಗೆ ರೊಕ್ಕ ಕೇಳ್ತಾಳೆ? ಅಷ್ಟಕ್ಕೂ ಅತ್ತೆ ಮಾವನ ಆಸ್ತಿ ಎಲ್ಲ ಕೊನೆಗೆ ಅವಳಿಗೆ ಅಂದಿದ್ರು. ಆದರೂ ಈ ರೇವಣ ಸಿದ್ದಪ್ಪ ತನ್ನ ಹಠವನ್ನು ಬಿಡಲಿಲ್ಲ. ಗಂಡ ಬೇಕಾ ಅತ್ತೆ ಮಾವ ಬೇಕಾ ಡಿಸೈಡ್ ಮಾಡು ಅಂತ ಹೇಳಿಬಿಟ್ಟ. 5 ಲಕ್ಷ ರೂಪಾಯಿ ಬೇಡಿರಿ ನಮಗೆ. ಹಾಂ ಅವ್ರು ಇವ್ರು ನೋಡ ಬಂದಾರಿ ನಮ್ಮ ಮನ್ಯಾಗ. ನೋಡಮ್ಮಿ ಮನೆ ತೊಗೊಂಡಿದ್ದೇವ್ರಿ, ಮನೆ ಶಾಂತಿ ಅಲ್ಲಿ ನೋಡ ಮಂದಿಕ್ಕೆ ಸಟ್ಕೊಂಡು ಕರ್ಕೊಂಬಂದಾನ್ರಿ. ಅಲ್ಲಿ ನೋಡಿ ಮಾತಾಡ್ಕೊಟ್ಟಿಲ್ರಿ ಇವರು. 5 ವರ್ಷ ನಮ್ಮ ಸಂಪರ್ಕನೇ ಇಲ್ರಿ. ಆಕಿ ಮಾತಾಡ್ಕೊಟ್ಟಿಲ್ಲಲ್ರಿ ಅವರು. ನಾ ಚಂದನಕೆರೆ ದೀಪಾವಳಿ ಹಬ್ಬಕ್ಕೆ ಹೋದಾಗ ಆಕಿ ಬಿ ಬಂದಿವಿ. ನಂದು ಬಿ ತವ್ರ ಮನೆ ಅದೇ ರೀ, ಆಕಿನ ತವ್ರ ಮನೆ ಅದೇ. ಹೋಗ್ಬೇಕೇ ಇಲ್ರಿ ನಾವು. ಚಲೋನೇ ಇರು ಅಂತ ಹೇಳ್ತೇವ್ರಿ, ಕೆಟ್ಟದಂತ ಯಾರು ಹೇಳಕ್ಕೆ ಹೋಗಲ್ರಿ. ಚಂದಿರ ಅದಕ್ಕೆ ಮಾತಾಡಕ್ಕೆ ನಿಮ್ಮ ಅತ್ತೆ ಕೂಡ ಹ್ಯಾ ಮಾತಾಡಿದಂಗೆ ಕಿರಿಕಿರಿ. ಹಾಂ ಹ್ಯಾಂಗೆ ಆಡಿದ್ನಿ? ನಿನ್ನ ಗಂಡ ಬೇಕಾ ನಿಮ್ಮ ಅತ್ತಿ ಬೇಕಂತ ಕೇಳ್ಯಾರಿ. ಹೀಗಂದ್ರೆ ಯಾರು ತಾನೇ ಸಂಸಾರ ಒಡಿತಾರೆ? ಮಗಳೇ ಗಂಡನ ಜೊತೆ ಹೋಗುವ ಅಂತ ಅವ್ರು ಕಳಿಸಿದ್ರು. ಹಾಗೆ ಹೋದ್ಮೇಲೆ ಫೋನ್ನಲ್ಲಿ ಮಾತು ಕೂಡ ಆಡೋದಕ್ಕೆ ಬಿಟ್ಟಿಲ್ಲ ಅಂತ ತವ್ರನವ್ರು ಹೇಳ್ತಾರೆ. ಆದರೆ ರೇವಣ ಸಿದ್ದಪ್ಪ ಅದನ್ನು ಒಪ್ಪೋದಿಲ್ಲ. ನಾನು ಯಾವ ವರದಕ್ಷಿಣೆನೂ ಕೇಳಿಲ್ಲ ಅಂತ ಹೇಳ್ತಾನೆ. ಆದರೆ ಆತನ ತಾಯಿ ಅವರ ನಡುವೆ ರೊಕ್ಕದ ವ್ಯವಹಾರ ಬಂದು ಹೋಗಿದ್ದನ್ನ ನಮ್ಮ ಮುಂದೆ ಹೇಳಿಬಿಟ್ಲು. ಎಲ್ಲರ ಜೊತೆ ಚಲೋ ಅಳಾರಿ. ಮೊನ್ನೆ ಮ್ಯಾರೇಜ್ ಎಡೆ ಮಾಡ್ಕೊಂಡಾಡ್ರಿ. ಬಟ್ಟೆ ತಂದಿದ್ದೇವ್ರಿ, ಮ್ಯಾರೇಜ್ ಎಡೆ ಮಾಡ್ಕೊಂಡಾರ್ರಿ, ದೇವ್ರಿಗೆ ಹೋಗ್ಯಾರ್ರಿ, ಎಲ್ಲ ಮಾಡ್ಯಾರ್ರಿ. ಮನಾರ್ ಚಲೋ ಇದ್ದವ್ರಿ. ಯಾವತ್ತು ನೋಡ್ರಿ ಹಿಂಗೆ ಕೂಡ್ತಿಲ್ಲ ಇಷ್ಟೇ ಅಂದನ್ರಿ. ಅವ ಬಿ ರೀ ಅವಾಗ್ರಿ ನಿನ್ನ ಮನ್ರಿ ಇವತ್ತೇನೇನು ಅಂದಿಲ್ರಿ. ಅವರೆಲ್ಲ ಹಿಂಗೆ ಅಲ್ಲಿಗತ್ತಾರ್ರಿ. ದೇವ್ರಿಗೆ ಬಿಟ್ಟು ನೋಡ್ರಿ, ನಂಗಾರ ಗೊತ್ತಿಲ್ರಿ. 5 ಲಕ್ಷ ಸೆಲೆಕ್ ಅಲ್ಲಿಗತ್ತಾರ್ರಿ ಅವರು. ನಾವಂತೂ ರೊಕ್ಕ ಕೊಡ್ಲಿಲ್ಲ ಅಂದ್ರೂ ಏನು ಚಿಂತಿಲ್ಲ ಅಂತ ಹೇಳಿದೇವ್ರಿ ನಾವು. ಅವ್ರು ನಾ ಅಂದಿದ್ದೇನ್ರಿ ಇಲ್ರಿ. ಅಲ್ರಿ ತವ್ರ ಮನೆಯವ್ರದ್ದು ಅಲ್ರಿ ಇದು ರೀ. ನಾವು ಅಣ್ತಂಕಿ ರೀ. ತವ್ರ ಮನೆಯವ್ರದ್ದು ಅಲ್ರಿ ಇದು ರೀ, ಅಣ್ತಂಕಿ ರೀ. ಹ್ಞೂ ರೀ. ಅವರು ಆಸ್ತಿ ಮಾರೀರಿ. ನಮ್ಮ ಹುಡುಗನ ಅವಾಗ ಕೇಳಿ ನಂತರ ನಾ ಬಿಸ್ನೆಸ್ ಮಾಡ್ತೀನಿ ಕುಡುಕಾಕ ಅಂತೇಳಿ ಅವ್ರನ್ನೂ ಹ್ಞೂ ಅಂದಿರತ್ರಿ. ಆಮೇಲೆ ಏನೋ ನೋಡಮ್ಮ ಮಾಡಮ್ಮ ಅಂದ ಬಳಕ ಆಕಿನ ಸಾಲಿನೂ ಮುಗಿತ್ರಿ. ನಮ್ಮ ಮನೆ ಕಡೆ ಕರ್ಕೊಂಬಂದನ್ರಿ. ಈ ತಾಯಿ ಮಾತು ಕೇಳಿದ್ರೆ ಈಕೆ ತೀರಾ ಕೆಟ್ಟವಳಾಗಿರ್ಲಿಕ್ಕಿಲ್ಲ, ಸೊಸೆಗೆ ದೈಹಿಕವಾಗಿ ಹಿಂಸೆನೂ ಕೊಟ್ಟಿರ್ಲಿಕ್ಕಿಲ್ಲ ಅನ್ಸುತ್ತೆ. ಆದರೆ ಅಂಬಿಕಾ ತವರಿನಿಂದ ದೂರಾಗಿ ಮಾನಸಿಕವಾಗಿ ಕುಸಿದು ಹೋಗಿದ್ಲು. ಮನಸ್ಸಿನ ಗಾಯ ಆಕೆಯನ್ನ ಮರಣಶೈಲಿಯಲ್ಲಿ ಮಲಗಿಸಿಬಿಟ್ಟು